ದರ್ಶನ್ ವಿಚಾರವಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಸುಪ್ರೀಂಗೆ ಪೊಲೀಸ್ ತಯಾರಿ ಅಲ್ಲ, ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆಯಲ್ಲ. ಆದೇಶ ಕೊಟ್ಟು ಅವರಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಲೀಗಲ್ ಟೀಮಿಗೆ ತಿಳಿಸಿದ್ದೇವೆ ಅಪೀಲ್ ಮಾಡಬೇಕು ಅಂತ. ಸರ್, ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಶಾಸಕರಂತ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಾರ್ ಬಳಸ್ತಾ ಇದ್ದಾರೆ, ಜೊತೆ ಲಿಂಕ್ ಇದ್ದಾರೆ ಅನ್ನುವಂಥದ್ದು ಏನು ಅಪ್ಡೇಟ್ ಸರ್? ಗೊತ್ತಿಲ್ಲ, ಅದನ್ನ ನಾವು ಆ ಆ್ಯಂಗಲ್ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು CBIದು ಇದಿರೋದ್ರಿಂದ ನಾವು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತಾರೆ ನಮ್ಮ ಇಲಾಖೆಯಿಂದ. ಈಗ ಸಿಎಂ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿರುವಂತಹದ್ದು. ಮುಂದಿನ ಸಿಎಂ ಆಕಾಂಕ್ಷಿ ನಾನು ಕೂಡ ಹೌದು ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಈಗ ನೀವು ಪೈಪೋಟಿ ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಮುಗೀತಲ್ಲ, ಇನ್ನೇನು. ಅಲ್ಲ ಸರ್, ಈಗ ನೀವು ಪೈಪೋಟಿ ಕೊಡ್ತೀರಾ ಅಂತ. ಥ್ಯಾಂಕ್ ಯು. ದರ್ಶನ್ ವಿಚಾರವಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಸುಪ್ರೀಂಗೆ ಪೊಲೀಸ್ ತಯಾರಿ ಅಲ್ಲ, ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆಯಲ್ಲ. ಆದೇಶ ಕೊಟ್ಟು ಅವರಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಲೀಗಲ್ ಟೀಮಿಗೆ ತಿಳಿಸಿದ್ದೇವೆ ಅಪೀಲ್ ಮಾಡಬೇಕು ಅಂತ. ಸರ್, ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಶಾಸಕರಂತ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಾರ್ ಬಳಸ್ತಾ ಇದ್ದಾರೆ, ಜೊತೆ ಲಿಂಕ್ ಇದ್ದಾರೆ ಅನ್ನುವಂಥದ್ದು ಏನು ಅಪ್ಡೇಟ್ ಸರ್? ಗೊತ್ತಿಲ್ಲ, ಅದನ್ನ ನಾವು ಆ ಆ್ಯಂಗಲ್ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು CBIದು ಇದಿರೋದ್ರಿಂದ ನಾವು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತಾರೆ ನಮ್ಮ ಇಲಾಖೆಯಿಂದ. ಈಗ ಸಿಎಂ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿರುವಂತಹದ್ದು. ಮುಂದಿನ ಸಿಎಂ ಆಕಾಂಕ್ಷಿ ನಾನು ಕೂಡ ಹೌದು ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಈಗ ನೀವು ಪೈಪೋಟಿ ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಮುಗೀತಲ್ಲ, ಇನ್ನೇನು. ಅಲ್ಲ ಸರ್, ಈಗ ನೀವು ಪೈಪೋಟಿ ಕೊಡ್ತೀರಾ ಅಂತ. ಥ್ಯಾಂಕ್ ಯು.